ಹೆಲೋ ನನ್ನ ಆತ್ಮೀಯರೇ, ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್. ನಾನು ನಿಮ್ಮ ಪ್ರೀತಿ ರಶ್ಮಿ. ನಾವಿವತ್ತು ಕಜ್ಜಾಯ ಮಾಡೋಣ ಬನ್ನಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, 3 kg ಆಗಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕೆಂಪಕ್ಕಿ, ರೈಸ್ ಯಾವುದಾದ್ರು ತೊಗೋಬೋದು. ನಾನು ಚೆನ್ನಾಗಿ ತೊಳ್ಕೊಂಡು ಒಂದು 5-6 ಸರಿ ಚೆನ್ನಾಗಿ ತೊಳೆದು ನೀರು ತುಂಬಿ ಇಟ್ಟಿದ್ದೀನಿ. ನಾನು 2 ದಿನ ನೆನೆಸ್ತೀನಿ, 1 ದಿನ ನೆನೆಸಿರೋದಿದು. ನೋಡಿ, ಈ ಥರ ಚೆನ್ನಾಗಿ ಬೆಳ್ಳಗೆ ಅಕ್ಕಿ ಬೆಳ್ಳಗಾಗೋರು ಚೆನ್ನಾಗಿ ತೊಳಿಬೇಕಾಗುತ್ತೆ. 1 ದಿನ ಎಲ್ಲ ಚೆನ್ನಾಗಿ ನೆಂದಿದೆ. ಮತ್ತು ಮಾರನೇ ದಿನ ಆ ನೀರನ್ನೆಲ್ಲನೂ ತೆಗೆದುಬಿಡ್ತೀನಿ. ತೆಗ್ದು ನೋಡಿ ಈ ರೀತಿ ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿ ಮತ್ತೆ ನೀರನ್ನ ತುಂಬಿ ಇಡ್ತೀನಿ. 2 ದಿನ ನೆನೆಯೋದ್ರಿಂದ ಅಕ್ಕಿ ತುಂಬ ಚೆನ್ನಾಗಿ ಕಜ್ಜಾಯ ಬರುತ್ತೆ ಅನ್ನೋದಕ್ಕೋಸ್ಕರ ಚೆನ್ನಾಗಿ ನೆನೆಬೇಕು. ನೀರು ಅದೇ ರೀತಿ ಇಟ್ಟರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಮಾರನೇ ದಿನ ನಾನು ಮತ್ತೆ ನೋಡಿ ಈ ರೀತಿ ಇದೆ. 2ನೇ ದಿನ ಅಕ್ಕಿ ಇದು. 2ನೇ ದಿನ ನೆನೆಸಿರೋ ಅಂಥ ಅಕ್ಕಿ ಈ ರೀತಿ ಚೆನ್ನಾಗಿ ಮತ್ತೆ ನಾವು ಕೈ ಆಡಿಸಿ ಚೆನ್ನಾಗಿ ತೊಳಿಬೇಕು. ತೊಳೆದು ಆ ನೀರೆಲ್ಲ ತೆಗಿಬೇಕಾಗುತ್ತೆ. 2-3 ಸಾರಿ ತೊಳಿಬೇಕು. ಒಂದೇ ದಿನ ನೆನೆಸಿ ಬೇಕಾದರೂ ಮಾಡ್ಕೋಬೋದು. 2-3 ಸಾರಿ ತೊಳೆದು ನೀರೆಲ್ಲನೂ ಈ ಥರ ಬಸ್ದಿಟ್ಟಿದ್ದೀನಿ. ಆದರೂ ನೀರಿರುತ್ತೆ. ನಾವು 3 kg ಆಗಿರೋದ್ರಿಂದ ಬೇರೆ ಇದಕ್ಕೆಲ್ಲನೂ ಹಾಕ್ಕೊಳ್ಳೋದಕ್ಕಾಗಲ್ಲ, ಫಿಲ್ಟರ್ಗೆಲ್ಲ. ಈ ಥರ ಒಂದು ಕಾಟನ್ ವೇಲ್ ತೊಗೊಂಡು ನಾನು ಈ ಥರ ತಪ್ಪಲೆಗೆ ಕಟ್ಟಿದ್ದೀನಿ. ಕಟ್ಟಿ ಇನ್ನೊಂದು ಪಾತ್ರೆ ಇಟ್ಟು ನೋಡಿ ಈ ಥರ ಬಸ್ದಾಗ ನೀರೆಲ್ಲ ಫುಲ್ ಬರುತ್ತೆ. ಒಂದು ಡ್ರಾಪು ನೀರು ಇರಬಾರ್ದು. ನೋಡಿ ಈ ರೀತಿ ನೀರನ್ನೆಲ್ಲನೂ ಜಾಸ್ತಿ ಅಕ್ಕಿ ಹಾಕಿದಾಗ ನಾವು ಈ ಥರ ಮಾಡ್ಕೊಬೋದು. ನೋಡಿ, ನೀರೆಲ್ಲ ಬಗ್ಸಿದ್ರೂ ನಾವು ಒಂದು ಬಟ್ಟೆ ಕಟ್ಟಿ ಇದು ಮಾಡಿದಾಗ ಇಷ್ಟು ನೀರು ಬಂದಿದೆ. ನೀರೆಲ್ಲ ಫುಲ್ಲು ಒಂದು ಡ್ರಾಪ್ ಇಲ್ಲದೆ ಇರೋ ಥರ ಚೆನ್ನಾಗಿ ಡ್ರೈ ಆಗಬೇಕು. ಒಂದು 20 ನಿಮಿಷ ಈ ಥರ ಕಟ್ಟಿಟ್ಟಿದ್ದೆ. ಆದ್ರೂ ಅಕ್ಕಿಲಿ ತ್ಯಾವ ಇದೆ. ಇಷ್ಟು ತ್ಯಾವ ಇದ್ದರೆ ನಮಗೆ ಮಿಲ್ಲಲ್ಲಿ ಹಾಕ್ಕೊಡೋದಿಲ್ಲ. ಹಂಗಾಗಿ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಫುಲ್ಲು ಹಾಕಿ ಸ್ವಲ್ಪ ಆರಿಸ್ಕೋತಾ ಇದ್ದೀನಿ. ಅಕ್ಕಿ ನಮಗೆ ಕೈಗೆ ಅಂಟಬಾರ್ದು, ಆ ರೀತಿ ಇರಬೇಕು. ಫುಲ್ ನೋಡಿ ಲೈಟಾಗಿ ತ್ಯಾವ ಇರಬೇಕಷ್ಟೇ. ನೋಡಿ ಕರೆಕ್ಟಾಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಲ್ಗೆ ಹೋಗಿ ಬಂದುಬಿಡ್ತೀವಿ. ಮಿಲ್ಗೆ ಹೋಗಿ ಬಂದಾಯಿತು, ಅಕ್ಕಿ ಪುಡಿ ಆಗಿದೆ. ನೋಡಿ ಈಗ ಜರಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಮ್ಕಿ ಇಟ್ಕೋಬೇಕಾಗುತ್ತೆ. ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ. 1 ಬಟ್ಲು ಒಣಕೊಬ್ಬರಿ ತೊಗೊಂಡು ಮತ್ತು 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬಿಡ್ತೀನಿ. ಒಣಕೊಬ್ಬರಿನೂ ಏಲಕ್ಕಿ 2 ಪುಡಿ ಆಗಿದೆ. ಈಗ ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ನಾವು ಕಜ್ಜಾಯಕ್ಕೆ ಪಾಕ ತೆಕ್ಕೊಂಬಿಡೋಣ. ಸ್ಟವ್ ಹಚ್ಚಿದ್ದಾಯಿತು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು 3 kg ಅಕ್ಕಿಗೆ ನಾನು 2-1/4 kg ಬೆಲ್ಲ ತೊಗೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಗಂಟೇನೂ ಇರಬಾರ್ದು. ಅರ್ಧ ಗ್ಲಾಸು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರೇನು ಬೇಡ. ನೋಡಿ ಈ ರೀತಿ ನಾವು ಮುದ್ದೆ ಮಾಡೋ ಅಂಥ ಕೋಲ್ ತೊಗೊಂಡು ನಾವು ಈ ರೀತಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಪುಡಿಯಾಗಿರೋದ್ರಿಂದ ಬೇಗನೆ ಪಾಕ ಬಂದ್ಬಿಡುತ್ತೆ. ನೋಡಿ, ಏನಾದರೂ ಗಂಟೇನಾದರೂ ಇದ್ದರೆ ಅಂದರೆ ಬೆಲ್ಲದ್ದು ದಪ್ಪ ಇದ್ದರೆ ಆ ಥರ ಕುಟ್ಕೊಬೇಕಾಗುತ್ತೆ. ನೋಡಿ ಪಾಕ ಬರ್ತಾ ಇದೆ. ಈಗ ಒಂದು ಸರಿ ಒಂದು ತಟ್ಟೆಗೆ ನೀರು ತೊಗೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪಾಕ ಬಂದಿದೆ. ಇನ್ನೊಂದು ಸ್ವಲ್ಪ ಬರಲಿ ಅಂತ ನಾನು ಈ ರೀತಿ ಸಾಫ್ಟಾಗಿರಬೇಕು ಪಾಕ. ನೋಡಿ ಇನ್ನೊಂದು ಸ್ವಲ್ಪ ಬರಬೇಕು. ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರಿ ಚೆಕ್ ಮಾಡ್ಕೊತೀನಿ. 2-3 ಸರಿ ಚೆಕ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ಪಾಕ ಒಂಚೂರು ಕೆಟ್ಟೋಯ್ತು ಅಂದರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಕರೆಕ್ಟಾಗಿ ಬಂದಿದೆ. ನಾವು ಮತ್ತೆ ನೀರಿಗೆ ವಾಪಸ್ ಹಾಕಿದಾಗ ನಮಗೆ ಒಂದು ಶಬ್ದ ಬರುತ್ತೆ. ಆ ಶಬ್ದ ಬರಬೇಕು. ನೋಡಿ ಈ ಥರ ಶಬ್ದ ಬಂದರೆ ಪಾಕ ಕರೆಕ್ಟಿದೆ ಅಂತ. ಮೀಡಿಯಮ್ ರವೆ ಒಂದು 100 ಗ್ರಾಮ್ ತೊಗೊಂಡಿದ್ದೆ, ಹಾಕ್ಕೋತಾ ಇದ್ದೀನಿ. ಕಜ್ಜಾಯ ಗರಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಎಳ್ಳು ಒಂದು 50 ಗ್ರಾಮ್ ಹಾಕ್ಕೋತಾ ಇದ್ದೀನಿ. ಮತ್ತು ಗಸಗಸೆ ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಣಕೊಬ್ಬರಿನೂ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅಕ್ಕಿ ಹಿಟ್ಟು ಜರಡಿ ಮಾಡಿಕೊಂಡಿದ್ವಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟವ್ ಉರಿತಾನೆ ಇದೆ. ಈಗ ನಾವು ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೋತಾ ಇದ್ದೀವಿ. ಸ್ಲೋವಾಗಿ ಇಡಬೇಕು. ಸ್ಟವ್ವು ಜೋರಾಗಿ ಇಡಬಾರ್ದು. ಸ್ಲೋವಾಗಿ ಉರಿತಾ ಇರಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಿಟ್ಟು ಹಾಕ್ತಾ ಇರಬೇಕು. ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಹಾಕ್ಕೋತಾ ಇದ್ದೀವಿ ಹಿಟ್ಟು. ನಮಗೆ ಒಂದು ಹದ ಗೊತ್ತಾಗುತ್ತೆ. ಹದ ಬರೋವರೆಗೂ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ನಾವೀಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಈ ಹದ ಕರೆಕ್ಟಾಗಿದೆ. ಗಂಟೇನಾದರೂ ಇದ್ದರೆ ಅಂತಂದ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಈ ರೀತಿ ಕಟ್ಟಾಗಿ ಬೀಳಬೇಕು. ಒಂದೇ ಸಮ ಬೀಳಬಾರ್ದು. ಕರೆಕ್ಟ್ ಇದೆ ಪಾಕ ತೆಗೆದು ಹಿಂದಿನ ದಿನವೇ ಇಟ್ಟಿದ್ದೆ. ನೋಡಿ ಈಗ ಹೆಂಗಿದೆ ಅಂತ ನೋಡಿ.
ತುಂಬಾ ಕರೆಕ್ಟಾಗಿ ಬಂದಿದೆ ಪಾಕ ನೋಡಿ. ಈ ರೀತಿ ಕೈಗೆ ನಾವು ಉಂಡೆ ಮಾಡಿದಾಗ ಅಂಟಬಾರ್ದು, ಯಾವುದು ಒಂಚೂರು ಅಂಟುತ್ತಾ ಇಲ್ಲ, ಕರೆಕ್ಟ್ ಬಂದಿದೆ ಪಾಕ. ಈಗ ಉಂಡೆಗಳು ಮಾಡಿಕೊಂಡು ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ತಟ್ಟಿ ಎಣ್ಣೆಗೆ ಬಿಡೋಣ. ನೋಡಿ ಈ ರೀತಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ನಾನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಬೆರಳಲ್ಲಿ ಏನು ಜಾಸ್ತಿ ಏನು ಪ್ರೆಸ್ ಮಾಡೋಷ್ಟಿಲ್ಲ, ಸುಮ್ಮನೆ ಹೆಂಗೆ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಎಲ್ಲ ಈ ರೀತಿ ತಟ್ಟಿ ಇಟ್ಕೊತಾ ಇದ್ದೀನಿ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯೇ ಇಲ್ಲ ಅಂತ ಒಂದು ಚಿಕ್ಕದಾಗಿ ಒಂದೇ ಒಂದು ಚೂರು ತೊಗೊಂಡು ಈ ಥರ ಪ್ರೆಸ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ. ಅದೇ ಎದ್ದು ಬರುತ್ತೆ. ಆ ರೀತಿ ಎದ್ದು ಬಂದರೆ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಫಸ್ಟ್ ಕಾದಿದೆಯಲ್ಲ ಅಂತ ಒಂದು ಚಿಕ್ಕದು ನೋಡಿ ಎಣ್ಣೆ ಕಾದಿದೆ, ತುಂಬ ಕರೆಕ್ಟಾಗಿ ಬಂದಿದೆ ಪಾಕ. ಬಾಣಲೆಗೆ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆದರೆ ಕರೆಕ್ಟ್ ಇಲ್ಲ ಅಂತ ನೋಡಿ. ಈಗ ತಟ್ಟಿರೋದನ್ನ ಈ ರೀತಿ ನಿಧಾನವಾಗಿ ಬಿಡಬೇಕಾಗುತ್ತೆ. ಕಜ್ಜಾಯದಲ್ಲಿರೋ ಎಂಥ ಎಣ್ಣೆ ಎಲ್ಲನೂ ಸುರಿಯೋದಕ್ಕೆ ಒಂದು ನಾನು ತೂತ್ ಬಟ್ಲು ತೊಗೊಂಡಿದ್ದೀನಿ, ಅದರಲ್ಲಿ ಹಾಕ್ಕೋತೀನಿ. ನೋಡಿ ಇದೇ ರೀತಿ ಒಂದೊಂದೇ ಕಜ್ಜಾಯ ಈ ರೀತಿ ಬಿಡ್ತಾ ಇರಬೇಕು. ಅದೇ ಎದ್ದೊಳುತ್ತೆ. ಒಂದು ಎದ್ದ ಮೇಲೆ ಇನ್ನೊಂದು ಬಿಡಬೇಕು. ಒಟ್ಟೊಟ್ಟಿಗೆ ಬಿಟ್ಟರೆ ಎಲ್ಲ ಅಂಟ್ಕೊಂಡ್ಬಿಡ್ತವೆ ಕಜ್ಜಾಯಗಳು. ಹಂಗಾಗಿ ನೋಡಿ ಒಂದೊಂದೇ ಈ ರೀತಿ ತಗೊಳ್ದು ನಾನು ಈಗ 2 ಜಾಲರ ತೊಗೊಂಡು ಅದ್ರಲ್ಲಿ ಪ್ರೆಸ್ ಮಾಡ್ಕೋತೀನಿ ಎಣ್ಣೆನ. ಬೋಂಡ ಬಜ್ಜಿ ಥರ ಎಣ್ಣೆಯಿಂದ ತೆಗ್ದಿದ ತಕ್ಷಣ ಹಾಗೆ ಜಾಲರಿಗೆ ಹಾಕ್ಕೊಳ್ಳೋದಕ್ಕಾಗೋಲ್ಲ. ನೋಡಿ ಈ ಥರ ಒಂದು ಜಾಲರ ಜೊತೆ ಇನ್ನೊಂದು ಜಾಲರ ತಗೊಂಡು ನಾನು ಕಜ್ಜಾಯನ ಒಂದರಿಂದ ಇನ್ನೊಂದಕ್ಕೆ ಪ್ರೆಸ್ ಮಾಡ್ಕೋತೀನಿ. ಪ್ರೆಸ್ ಮಾಡಿದಾಗ ಅದರಲ್ಲಿರೋವಂಥ ಎಣ್ಣೆ ಎಲ್ಲ ನೋಡಿ ಈ ರೀತಿ ಹೊರಗಡೆ ಬರುತ್ತೆ. ಆಮೇಲೆ ನಾನು ನೋಡಿ 2 3 ಈ ಥರ 2 ಪ್ರೆಸ್ ಮಾಡ್ಕೋತೀನಿ ನಾನು. ಒಂದೊಂದೇ ಆದರೆ ಒಂದೊಂದೇ ಪ್ರೆಸ್ ಮಾಡ್ಕೋಬೋದು. ಈ ರೀತಿ ನಾವು ಪ್ರೆಸ್ ಮಾಡಿ ತೆಗಿಯೋದ್ರಿಂದ ಎಣ್ಣೆ ಎಲ್ಲನೂ ಫಿಲ್ಟರ್ ಆಗುತ್ತೆ. ಆದ್ರೂ ಇದರಲ್ಲಿ ತೂತ್ ಬಟ್ಲಿರುತ್ತಲ್ಲ ಅದರಲ್ಲೂ ಬರುತ್ತೆ ಎಣ್ಣೆ, ಹಂಗಾಗಿ ಅದಕ್ಕೆ ಹಾಕ್ಕೋತೀನಿ. ನೋಡಿ ಈ ರೀತಿ ನಾನು ಕರೆದಿಟ್ಕೊಂಡಿದ್ದೀನಿ. ನಿಮಗೆ ನಾನು ಮಾಡಿರೋವಂಥ ಕಜ್ಜಾಯ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.